ಐ ಮೈ ಪ್ರಿಷಿಯಸ್ ಪರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂತ್ರಾಲಯ ವ್ಲಾಗ್ ಆಗಿರುತ್ತೆ. ಫೈನಲಿ ನಾವು ಮಂತ್ರಾಲಯ ರೀಚ್ ಆಗಿದ್ದೀವಿ. ಪ್ರಿವಿಯಸ್ ವ್ಲಾಗ್ ಅಲ್ಲಿ ಹೇಳ್ದಂಗೆ ಬ್ಯಾಂಗ್ಳೂರಿಂದ ಕಾರಲ್ಲಿ ಮಂತ್ರಾಲಯಕ್ಕೆ ಜರ್ನಿ ಮಾಡಿದ್ವಿ. ಅರೌಂಡ್ ಸಂಡೇ ಈವ್ನಿಂಗ್ 7:30 PM ಗೆ ಮಂತ್ರಾಲಯ ರೀಚ್ ಆದ್ವಿ. ಟ್ರಾವೆಲ್ ಸ್ವಲ್ಪ ಟೈರಿಂಗ್ ಆಗಿತ್ತು, ಸೊ ಹೋಟೆಲ್ಗೆ ಬಂದು ಫಸ್ಟ್ ರೆಸ್ಟ್ ತಗೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಶ್ ಆಗಿ ಸ್ಯಾರಿ ಹಾಕಿ ರೆಡಿ ಆಗಿ ರಾಯರ ದರ್ಶನ ಪಡೆಯೋಕೆ ರೆಡಿ ಆಗಿದ್ದೀವಿ. ಫಸ್ಟ್ ಬ್ರೇಕ್ಫಾಸ್ಟ್ ಅಲ್ಲಿ ಪೂರಿ, ಚಟ್ನಿ ಮತ್ತು ಕರಿ ಇತ್ತು. ಟೇಸ್ಟ್ ಓಕೆ ಅನಿಸ್ತು. ಟ್ರಿಪ್ಪಲ್ಲಿ ಫುಡ್ ಅಂದರೆ ಸಮ್ಟೈಮ್ಸ್ ನಮ್ಮ ಎಕ್ಸ್ಪೆಕ್ಟೇಷನ್ ಥರ ಇರಲ್ವಾ ಅಲ್ವಾ. ಬಟ್ ಟೆಂಪಲ್ ವಿಸಿಟ್ ಎಕ್ಸೈಟ್ಮೆಂಟಲ್ಲಿ ಅದೆಲ್ಲ ಏನೂ ಪ್ರಾಬ್ಲಮ್ ಅನಿಸೋದೇ ಇಲ್ಲ. ಮತ್ತು ಮಂತ್ರಾಲಯಗೆ ಹೋಗ್ಬೇಕಂದ್ರೆ ಎಸ್ಪೆಷಲಿ ಗರ್ಲ್ಸ್ಗೆ ಒಂದು ಸ್ಪೆಷಲ್ ಫೀಲಿಂಗ್ ಇರುತ್ತೆ ಅಲ್ವಾ. ಸ್ಯಾರಿ, ಬ್ಯಾಂಗಲ್ಸ್, ಫ್ಲವರ್ಸ್, ಈ ಟ್ರೆಡಿಷನಲ್ ಲುಕ್ಕಲ್ಲಿ ರಾಯರ ದರ್ಶನ ಮಾಡಬೇಕು ಅಂತ ತುಂಬ ಜನ ಇಷ್ಟಪಡ್ತಾರೆ. ಸೊ ನಾನು ಕೂಡ ಮಲ್ಲಿಗೆ ಹೂವು ಇಸ್ಕೊಂಡು ಮುಡ್ಕೊಂಡು ಆ್ಯಂಡ್ ಫೈನಲಿ ರಾಯರ ದರ್ಶನಕ್ಕೆ ರೆಡಿ. ಫೈನಲಿ ನಾವು ಮಂತ್ರಾಲಯ ಎಂಟರ್ ಆಗ್ತಾ ಇದ್ದೀವಿ. ಆ್ಯಂಡ್ ಆನೆಸ್ಟ್ಲಿ ವಾಟ್ ಆನ್ ಅಮೇಝಿಂಗ್ ಫೀಲಿಂಗ್. ಎಂಟ್ರಿ ಆಗ್ತಾ ಇದ್ದಂಗೆ ಸರೌಂಡಿಂಗ್ಸ್ ನೋಡಿದ್ರೆ ಮೈಂಡ್ ಆಟೋಮೆಟಿಕಲಿ ಕಾಮ್ ಆಗುತ್ತೆ. ಮಂತ್ರಾಲಯ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನ ಇರುವ ಪವಿತ್ರ ಕ್ಷೇತ್ರ. ರಾಯರು ಭಕ್ತರಿಗೆ ಇವತ್ತು ಕೂಡ ಅನುಗ್ರಹ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಶ್ರೀ ರಾಘವೇಂದ್ರ ಸ್ವಾಮಿಯವರ ಜೀವನ ಕೂಡ ತುಂಬಾ ಇಂಟ್ರೆಸ್ಟಿಂಗ್. ರಾಯರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ಅವರು ವಿದ್ವಾಂಸರಾಗಿದ್ದು ಭಕ್ತಿ ಮತ್ತು ಜ್ಞಾನಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದರು. ರಾಯರು ಬೃಂದಾವನ ಪ್ರವೇಶ ಮಾಡಿದರೂ ಕೂಡ ಅವರ ಭಕ್ತರನ್ನು ಬಿಟ್ಟು ಹೋಗಿಲ್ಲ. ಅದಕ್ಕೆ ಇವತ್ತೂ ಭಕ್ತರು ಹೇಳೋದೇನೆಂದರೆ ರಾಯರು ಇಲ್ಲೇ ಇದ್ದಾರೆ, ಭಕ್ತರ ಕಷ್ಟ ಕೇಳ್ತಾ ಇದ್ದಾರೆ. ಫಸ್ಟ್ ಟೈಮ್ ಹೋಗ್ತಾ ಇರೋರಿಗೆ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕು. ರಾಯರ ದರ್ಶನಕ್ಕೆ ಹೋಗೋಕೆ ಮುಂಚೆ ಮಂಚಲಮ್ಮ ದೇವಿಗೆ ದರ್ಶನ ಮಾಡಬೇಕು, ಆಮೇಲೆನೆ ನೀವು ರಾಯರ ದರ್ಶನ ಮಾಡಕ್ಕೆ ಹೋಗ್ಬೇಕಾಗುತ್ತೆ. ಈಗ ಸ್ವಲ್ಪ ಹಿಸ್ಟ್ರಿ ಕಡೆ ಹೋಗೋಣ. ಮಂತ್ರಾಲಯ ಹೆಸರು ಹೇಗೆ ಬಂತು, ಮಂಚಲಮ್ಮನ ಸ್ಟೋರಿ ಏನು, ಮಂತ್ರಾಲಯಕ್ಕೆ ಬಂದ್ಮೇಲೆ ಫಸ್ಟ್ ಮಂಚಲಮ್ಮನ ದರ್ಶನ ಏಕೆ ಮಾಡಬೇಕು, ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಇವತ್ತು ನಮಗೆ ಮಂತ್ರಾಲಯ ಅಂತ ಪ್ರಸಿದ್ಧಿ ಪಡೆದಿರುವ ಈ ಸ್ಥಳದ ಹಳೆಯ ಹೆಸರು ಮಂಚಾಲೆ. ಮಂಚಲಮ್ಮ ದೇವಿಯ ಸ್ಥಳವಾಗಿತ್ತು ಇದು. ಈ ಊರನ್ನು ಹಾಗೂ ಊರ ಜನರನ್ನು ದೇವಿ ರಕ್ಷಿಸುತ್ತಿದ್ದಳು. ರಾಯರು ಮಂಚಾಲೆಯಲ್ಲಿ ಬೃಂದಾವನ ಪ್ರವೇಶ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಪುರಾಣಗಳ ಪ್ರಕಾರ ರಾಯರ ಹಿಂದಿನ ಜನ್ಮದಲ್ಲಿ ಭಕ್ತ ಪ್ರಹ್ಲಾದ ಆಗಿದ್ದರು, ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದ್ದರು ಅನ್ನುವ ನಂಬಿಕೆ ಇದೆ. ಸೊ ರಾಯರು ಮಂಚಲಮ್ಮ ದೇವಿಯ ಸನ್ನಿಧಿಗೆ ಬಂದು ಅವರ ಅನುಮತಿ ಪಡೆದರು ಈ ಕ್ಷೇತ್ರದಲ್ಲಿ ಬೃಂದಾವನ ಸ್ಥಾಪಿಸಬೇಕೆಂದು. ಅದಕ್ಕೆ ರಾಯರ ದರ್ಶನ ಮಾಡುವ ಮೊದಲು ಮಂಚಲಮ್ಮ ದೇವಿಯ ದರ್ಶನ ಪಡೆಯಬೇಕು. ಸೊ ಮಂಚಲಮ್ಮ ದೇವಿಯ ದೇವಸ್ಥಾನ ಮಂತ್ರಾಲಯದ ಒಳಗಡೆನೆ ಇದೆ, ನೀವು ನೋಡಬಹುದು ಲೆಫ್ಟ್ ಸೈಡಿಗೆ. ಸೊ ಇವಾಗ ನೀವು ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇರೋದು ಬಂದ್ಬಿಟ್ಟು ಸರ್ವ ದರ್ಶನ. ಸೊ ನಾವು ಇಲ್ಲೇ ದರ್ಶನಕ್ಕೆ ಹೋಗ್ಬೇಕಾಗುತ್ತೆ. ಸೊ ನೀವು ನೋಡಬಹುದು ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ನಾವು ಆಲ್ಮೋಸ್ಟ್ 8:30 ಆ ಥರ ಹೋಗಿದ್ವಿ, ಬಟ್ ತುಂಬ ಜನ ಇದ್ದಿಲ್ಲ ಬಿಕಾಸ್ ಇಟ್ ವಾಸ್ ಮಂಡೇ. ನೀವು ಬೈ ಚಾನ್ಸ್ ಥರ್ಸ್ಡೇ ಇಲ್ಲ ಸ್ಯಾಟರ್ಡೆ ಸಂಡೇ ಹೋಗೋದಾದರೆ ತುಂಬಾ ರಶ್ ಇರುತ್ತೆ, ಅಥವಾ ಎನಿ ಸ್ಪೆಷಲ್ ಒಕೇಶನ್ ಲೈಕ್ ಗುರುಪೂರ್ಣಿಮಾ ಆ ಥರ ಇದ್ದರೆ ತುಂಬಾ ರಶ್ ಇರುತ್ತೆ. ಸೊ ನಿಮಗೆ ರಶ್ ಬೇಡ, ಆರಾಮಾಗಿ ದರ್ಶನ ಆಗಬೇಕು ಅಂದರೆ ಬೆಟರ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಆ ಥರ ನೋಡ್ಕೊಂಡು ಹೋಗಿ. ನೀವು ನಾವು ಹೋದಾಗ ಅಷ್ಟು ಕ್ರೌಡ್ ಇರಲಿಲ್ಲ. ಸೊ ನೀವು ನೋಡ್ಬೋದು ಕ್ಯೂ ಎಷ್ಟು ಫಾಸ್ಟ್ ಮೂವಿಂಗಲ್ಲಿ ಮೂವ್ ಆಗ್ತಾ ಇದೆ ಅಂತ. ಹುಡುಗಿರು ಸ್ಯಾರಿ ಅಥವಾ ಚೂಡಿದಾರ್ ವೇರ್ ಮಾಡಬೇಕು, ಬಾಯ್ಸ್ಗೆ ಧೋತಿ ಅಥವಾ ಪ್ಯಾಂಟ್. ದರ್ಶನ ಮಾಡುವಾಗ ಶರ್ಟ್ ರಿಮೂವ್ ಮಾಡಲೇಬೇಕಾಗುತ್ತೆ. ಸೊ ಪಂಚೆ ಪ್ರಿಫರ್ ಮಾಡೋದು ಒಳ್ಳೇದು. ಸೊ ನರ್ಸಿಂಗ್ ಮದರ್ಸ್ಗೆ ಫೀಡ್ ಮಾಡೋಕ್ಕೆ ಒಳಗಡೆನೆ ಜಾಗ ಇದೆ ಆ್ಯಂಡ್ ವಾಶ್ರೂಮ್, ಟಾಯ್ಲೆಟು ಇದೆ, ಮತ್ತು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನಾವು ಒಳಗಡೆ ನಾರ್ಮಲ್ ಕ್ಯೂ ಅಲ್ಲೇ ನಿಂತಿದ್ವಿ. ಕ್ಯೂ ಅಲ್ಲಿ ನಿಂತು ಸ್ಲೋ ಆಗಿ ಮೂವ್ ಆಗ್ತಾ ಇದ್ವಿ. ಬಟ್ ಗಾಡ್ಸ್ ಗ್ರೇಸ್ ಅಂತಲೇ ಹೇಳ್ಬೋದು, ಒಂದು ಪವಾಡನೇ ನಡೀತು ಅಂತಲೇ ಹೇಳ್ಬೋದು. ಅದೇ ಟೈಮಲ್ಲಿ ನವರತ್ನ ರಥ ಬರ್ತಾ ಇದೆ ಅಂತ ನಮ್ಮನ್ನ VIP ಕ್ಯೂ ಸೈಡ್ಗೆ ಮೂವ್ ಮಾಡಿದ್ರು. ಸೊ ದರ್ಶನ ಈಸಿಯಾಗಿ ಆರಾಮಾಗಾಯಿತು. ರಾಯರನ್ನ ನಾನು ಹತ್ರದಿಂದನೇ ನೋಡಿದೆ. ಫಸ್ಟ್ ಟೈಮ್ ಬೇರೆ ನಾನು ಮಂತ್ರಾಲಯಗೆ ವಿಸಿಟ್ ಮಾಡಿದ್ದು. ರಾಯರ ಹತ್ರ ಹೋಗಿ ದರ್ಶನ ಮಾಡಿದ ಮೂಮೆಂಟ್ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ. ನಾನು ತುಂಬ ಹ್ಯಾಪಿಯಾಗಿದ್ದೆ. ಸಮ್ಟೈಮ್ಸ್ ಟೆಂಪಲ್ಸ್ಗೆ ಹೋಗೋದು ಜಸ್ಟ್ ದರ್ಶನ ಆಯಿತು ಬಂದ್ವಿ ಅಂತ ಅಲ್ಲ, ಆ ಒಂದು ಮೂಮೆಂಟಲ್ಲಿ ಮೈಂಡಲ್ಲಿರುವ ವರೀಸ್ ಎಲ್ಲ ಸ್ವಲ್ಪ ಟೈಮ್ಗೆ ಡಿಸಿಪೇರ್ ಆಗಿಬಿಡುತ್ತೆ. ರಾಯರ ಹತ್ರ ನಿಂತು ದರ್ಶನ ಮಾಡಿದಾಗ ಒಂದು ಪೀಸ್ ಫೀಲ್ ಆಗುತ್ತೆ. ನಾವೆಷ್ಟೇ ಪ್ರಯತ್ನ ಪಟ್ಟರು ರಾಯರು ಕರೆಸ್ಕೊಂಡಾಗನೇ ಅಲ್ಲಿಗೆ ಹೋಗೋಕ್ಕಾಗೋದು ಅನ್ನೋದು ನಿಜ. ಒಳಗೆ ನೀವು ನೋಡ್ಬೋದು ಸಾಮಗ್ರಿ ಭಂಡಾರ ಅಂತ ಶಾಪ್ ಇದೆ. ಇಲ್ಲಿ ರಾಯರಿಗೆ ಬೇಕಾಗಿರೋ ಎಲ್ಲ ಥರದ ಥಿಂಗ್ಸ್ಗಳು ಸಿಗುತ್ತೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರಬಹುದು ಇದಕ್ಕೆ ವೀಲ್ ಇದೆ. ಸೊ ರಥೋತ್ಸವ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಇದನ್ನು ಇಲ್ಲಿಂದ ತೆಗೆದುಬಿಟ್ಟು ಬೇರೆ ಕಡೆ ಇಟ್ಟಿರ್ತಾರೆ. ರಥೋತ್ಸವ ಮುಗಿದ ಮೇಲೆ ಸೇಮ್ ಇದೇ ಪ್ಲೇಸ್ಗೆ ತಂದುಬಿಟ್ಟು ಇರ್ತಾರೆ. ಸೊ ನಾನು ರಥೋತ್ಸವದ್ದು ವಿಡಿಯೋ ಮಾಡಿದ್ದೀನಿ ನೈಟಲ್ಲಿ. ಸೊ ಅದು ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಬರುತ್ತೆ.
ಮಂತ್ರಾಲಯದಲ್ಲಿ ನೀವು ಹೆಜ್ಜೆ ನಮಸ್ಕಾರ ಮಾಡ್ತಾ ಇರೋದನ್ನ ನೋಡಬಹುದು. ಇದು ಏನಂದ್ರೆ ಭಕ್ತರು ಪ್ರತಿ ಹೆಜ್ಜೆಗೆ ನಮಸ್ಕಾರ ಮಾಡ್ತಾರೆ. ಬೃಂದಾವನ ಸುತ್ತುವ ಭಕ್ತಿಯ ಸೇವೆ ಇದು. ತಮ್ಮ ಕಷ್ಟ ನಿವಾರಣೆ ಆಗಲಿ, ಫ್ಯಾಮಿಲಿ ವಿಶಸ್ ಫುಲ್ಫಿಲ್ ಆಗಲಿ ಅಥವಾ ರಾಯರಿಗೆ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಡಿವೋಟೀಸ್ ಇಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತಾರೆ. ರಾಯರ್ ಬರೆಯವರು ಸಂಕಲ್ಪ ಮಾಡ್ಕೊಂಡಿರ್ತಾರೆ, ಅದು ನೆರವೇರಿದ ಮೇಲೆ ಹೆಜ್ಜೆ ನಮಸ್ಕಾರ ಮಾಡಿ ಅದನ್ನ ತೀರಿಸ್ತಾರೆ. ಮಂತ್ರಾಲಯದಲ್ಲಿ ರಾಯರ ಬೃಂದಾವನ ಯಾಕೆ ಇದೆ ಅಂತ ಗೊತ್ತಾ? ಇದರ ಹಿಂದೆ ವೆಂಕಣ್ಣ ಎಂಬುವವರ ಒಂದು ಕತೆ ಇದೆ. ವೆಂಕಣ್ಣನವರು ರಾಯರನ್ನು ತುಂಬಾ ನಂಬ್ತಾ ಇದ್ರು. ರಾಯರು ಮಂಚಾಲೆಯಲ್ಲಿ ಬೃಂದಾವನ ಪ್ರವೇಶ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅವರಿಗೆ ಜಾಗ ಬೇಕಾಗಿತ್ತು. ಆಗ ವೆಂಕಣ್ಣನವರು ರಾಯರಿಗೆ ಈ ಜಾಗವನ್ನು ಕೊಡೋದಾಗಿ ಹೇಳ್ತಾರೆ. ಬಟ್ ವೆಂಕಣ್ಣನವರು ಆಲ್ರೆಡಿ ಈ ಜಾಗವನ್ನು ಬೇರೆಯವರಿಗೆ ಕೊಟ್ಟಿರ್ತಾರೆ. ಬಟ್ ರಾಯರ ಮೇಲಿರೋ ಭಕ್ತಿಯಾಗಿ ಆ ಜಾಗವನ್ನು ಅವರಿಂದ ಇಸ್ಕೊಂಡು ಈ ಜಾಗವನ್ನು ರಾಯರಿಗೆ ನೀಡ್ತಾರೆ. 1671ನಲ್ಲಿ ರಾಯರು ತಮ್ಮ ಭಕ್ತರಿಗೆ ಮತ್ತು ಶಿಷ್ಯಂದಿರಿಗೆ ಉಪದೇಶ ಮಾಡಿ ಬೃಂದಾವನ ಪ್ರವೇಶ ಮಾಡೋಕ್ಕೆ ಸಿದ್ಧರಾಗ್ತಾರೆ. ಬೃಂದಾವನ ಪ್ರವೇಶ ಆದ ನಂತರವೂ ಭಕ್ತರ ಪ್ರಕಾರ ರಾಯರು ಬೃಂದಾವನದಲ್ಲಿ ಇವತ್ತು ಕೂಡ ಇದ್ದಾರೆ. ರಾಯರು ಬೃಂದಾವನದಲ್ಲಿ ಇದ್ದಾರೆ, ಇವತ್ತು ಕೂಡ ನಮ್ಮ ಕಷ್ಟ ಕೇಳ್ತಾರೆ ಅಂತ ಭಕ್ತರ ನಂಬಿಕೆ. ಅದಕ್ಕೆ ಮಂತ್ರಾಲಯಕ್ಕೆ ಬಂದಾಗ ಬೃಂದಾವನ ಮುಂದೆ ನಿಂತಾಗ ತುಂಬಾ ಜನ ತಮ್ಮ ಮನಸ್ಸಿನ ಮಾತನ್ನ ರಾಯರ ಹತ್ರ ಹೇಳ್ಕೊಳ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ರಾಯರ ವಿಗ್ರಹ ಇದೆ, ರಾಯರ ಗುರುಗಳದ್ದು ಇದೆ, ಚಿನ್ನದಿಂದ ಮಾಡಿದ್ದಾರೆ, ಬೆಳ್ಳಿಯಿಂದ ಮಾಡಿದ್ದಾರೆ, ಮತ್ತೆ ಕೃಷ್ಣನ ವಿಗ್ರಹಗಳನ್ನು ಕೂಡ ನೀವು ನೋಡಬಹುದು. ದರ್ಶನ ಆಗಿ ಎಕ್ಸಿಟ್ ಆಗುವಾಗ ಅಲ್ಲೇ ಮ್ಯೂಸಿಯಂ ಸಿಗುತ್ತೆ. ನಿಮಗೆ ಟೈಮ್ ಇದೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಬಿಕಾಸ್ ಟೆಂಪಲ್ಗೆ ಬಂದು ದರ್ಶನ ಮಾಡಿ ಇಮಿಡಿಯೇಟ್ ಆಗಿ ಹೋಗೋಕ್ಕಿಂತ ರಾಯರ ಲೈಫ್ ಸ್ಟೋರಿ ಮತ್ತು ಮಂತ್ರಾಲಯ ಕ್ಷೇತ್ರದ ಬ್ಯಾಕ್ಗ್ರೌಂಡ್ ಗೊತ್ತು ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ತೀರ್ಥ ಮತ್ತು ಮಂತ್ರಾಕ್ಷತೆ ತಗೋಬೇಕು. ಮಂತ್ರಾಕ್ಷತೆ ಅಂದರೆ ರಾಯರ ಬ್ಲೆಸ್ಸಿಂಗ್ ಸಿಂಬಲ್ ಆಗಿ ಭಕ್ತರಿಗೆ ಕೊಡ್ತಾರೆ. ಒಂದು ಸ್ಮಾಲ್ ಟಿಪ್, ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಅಕ್ಷತೆ ಬೇಕು ಅಂದರೆ ಸ್ಯಾರಿ ಪಲ್ಲು ಅಥವಾ ಚೂಡಿದಾರ್ ದುಪ್ಪಟ್ಟ ತೋರಿಸಿದ್ರೆ ನಿಮಗೆ ಸ್ವಲ್ಪ ಜಾಸ್ತಿನೇ ಮಂತ್ರಾಕ್ಷತೆ ಕೊಡ್ತಾರೆ. ಮತ್ತು ಪರಿಮಳ ಪ್ರಸಾದ ತಗೋಬೇಕು. ಪ್ರಸಾದದ ಬಗ್ಗೆ ಹೇಳೋದಂದರೆ ಮಾರ್ನಿಂಗ್ ಯೂಶ್ವಲಿ ರಶ್ ಇರುತ್ತೆ, ಯಾಕಂದರೆ ತುಂಬ ಜನ ಇರ್ತಾರೆ. ರಶ್ ಇಲ್ಲ ಅಂದರೆ ನೀವು ಆರಾಮಾಗಿ ಹೋಗಿ ಕಲೆಕ್ಟ್ ಮಾಡ್ಕೋಬೋದು. ನಿಮಗೆ ತುಂಬ ರಶ್ ಇದೆ ಅಂತ ಹೇಳಿದ್ರೆ ಒಂದು ಟಿಪ್ ಕೊಡ್ತೀನಿ ನಾನು. ನಿಮಗೆ ಟೈಮ್ ಇದ್ದರೆ ಬೇರೆ ಕಡೆ ಮಿಕ್ಕಿರೋ ಪ್ಲೇಸಸ್ ಎಲ್ಲ 5 ಪ್ಲೇಸಸ್ ಇದೆಯಲ್ಲ ಅದನ್ನೆಲ್ಲ ಕವರ್ ಮಾಡಿಕೊಂಡು ಒಂದು ಈವ್ನಿಂಗ್ ಟೈಮಿಗೆ ಬಂದರೆ ರಶ್ ತುಂಬಾ ಕಮ್ಮಿ ಇರುತ್ತೆ ರಥೋತ್ಸವ ಟೈಮಲ್ಲಿ. ಸೊ ಆ ಟೈಮಲ್ಲಿ ನೀವು ಕ್ಯೂವಲ್ಲಿ ನಿಂತ್ಕೊಂಡು ಆರಾಮಾಗಿ ಪ್ರಸಾದ ಇಸ್ಕೋಬೋದು. ಪರ್ ಪರ್ಸನ್ 2 ಪ್ಯಾಕೆಟ್ಸ್ ಅಷ್ಟೇ ಕೊಡೋದು. ಸೊ ನೀವು ಫ್ಯಾಮಿಲಿಯಲ್ಲಿ 4 ಮೆಂಬರ್ಸ್ ಇದ್ದರೆ 4 ಮೆಂಬರ್ಸ್ ಹೋದರೆ 8 ಪ್ಯಾಕೆಟ್ ಸಿಗುತ್ತೆ. 1 ಪ್ಯಾಕೆಟ್ಗೆ 30 ರೂಪೀಸ್ ಆಗಿರುತ್ತೆ. ಮತ್ತು ನೀವು ಕ್ಯಾಶ್ ಅಥವಾ ಚೇಂಜ್ ಇಟ್ಕೊಂಡು ಹೋಗಬೇಕಾಗುತ್ತೆ ಎಕ್ಸಾಕ್ಟು. ಸೊ ಚೇಂಜ್ ಇಲ್ಲ ಅಂದರೆ ಅವರು ವಾಪಸ್ ಕಳಿಸ್ಬಿಡ್ತಾರೆ, ಕೊಡಲ್ಲ. ಸೊ ಎಕ್ಸಾಕ್ಟ್ ಚೇಂಜ್ ಇಟ್ಕೊಳ್ಳಿ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ಮೆಂಬರ್ಸ್ ಇದ್ದಾರೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಬೇಕು, ಅದರ ಪ್ರಸಾದ ಕ್ವಾಂಟಿಟಿ ಕಮ್ಮಿ ಇದೆ ಅಂದರೆ ನೀವು ಮತ್ತೆ ಕ್ಯೂವಲ್ಲಿ ಹೋಗ್ಬೋದು. ಸೊ ಸೆಕೆಂಡ್ ಟೈಮ್ ಕ್ಯೂವಲ್ಲಿ ಹೋಗ್ಬಿಟ್ಟು ಮತ್ತೆ 2 ಪ್ಯಾಕೆಟ್ಸ್ ಇಸ್ಕೋಬೋದು. ಹಾಗೆ ನೀವು ಸ್ವಲ್ಪ ಜಾಸ್ತಿ ಪ್ರಸಾದನ ಕಲೆಕ್ಟ್ ಮಾಡ್ಕೋಬೋದು. ಫಸ್ಟ್ ಟೈಮ್ ಹೋಗ್ತಾ ಇದ್ದರೆ ಇನ್ನೊಂದು ಟಿಪ್ ಏನಂದರೆ ನೀವು ಆದಷ್ಟು ಕ್ಯಾಶ್ ಕ್ಯಾರಿ ಮಾಡಿ. ಯಾಕಂದರೆ ಅಲ್ಲಿ ಸುಮಾರು ಜಾಗದಲ್ಲಿ UPI ಪೇಮೆಂಟ್ಸ್ ತೊಗೊಳ್ಳಲ್ಲ. ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಇರ್ಬೋದು, ಶಾಪಿಂಗ್ ಮಾಡೋ ಟೈಮಲ್ಲಿ ಇರ್ಬೋದು, ಇಲ್ಲ ರೆಸ್ಟೋರೆಂಟ್ಸಲ್ಲಿ ಇರ್ಬೋದು, ಹೋಟೆಲ್ಸಲ್ಲಿ ಇರ್ಬೋದು, ಇಲ್ಲ ನೀವು ರೂಮ್ಸಲ್ಲಿ ಇರ್ಬೋದು, ಇಲ್ಲ ದೇವಸ್ಥಾನದ ಒಳಗಡೆ ಆಗಲಿ ಸುಮಾರು ಜಾಗದಲ್ಲಿ UPI ಪೇಮೆಂಟ್ಸ್ ಎಲ್ಲೂ ಆ್ಯಕ್ಸೆಪ್ಟ್ ಮಾಡಲ್ಲ, ಗೂಗಲ್ ಪೇ ಎಲ್ಲೂ ನಡೆಯಲ್ಲ. ಸೊ ನೀವು ಕ್ಯಾಶ್ ಕ್ಯಾರಿ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಮತ್ತು ಅಲ್ಲೋಗಿ ATM ಬ್ಯಾಂಕ್ ಅಂತ ಪರದಾಡೋದು ಬೇಡ, ಫಸ್ಟ್ಲೇ ನೀವು ತಗೊಂಡಿರಿ. ನೀವು ಬೈ ಚಾನ್ಸ್ 1 ಡೇ ದರ್ಶನಕ್ಕೆ ಹೋಗೋದಾದರೆ ನಿಮಗೆ ಸ್ಟೇ ಮಾಡಬೇಕು ಅಂತ ಇಷ್ಟ ಇಲ್ಲ ಅಂದರೆ ನೀವು ಡೈರೆಕ್ಟ್ ಮಂತ್ರಾಲಯಗೆ ಹೋಗಿ. ಸೊ ನಿಯರ್ ಬೈ ಬಸ್ ಸ್ಟಾಪ್ ಇದೆ ವಾಕೇಬಲ್ ಡಿಸ್ಟೆನ್ಸಲ್ಲಿ. ಸೊ ನೀವು ಅಲ್ಲಿ ಹೋದ್ಮೇಲೆ ಅಲ್ಲಿ ನಿಮಗೆ ಲಾಕರ್ ಫೆಸಿಲಿಟಿ ಇದೆ. ಸೊ ಅಲ್ಲಿ ನಿಮಗೆ ಪೇ ಮಾಡಿದ್ರೆ ಇಷ್ಟು ಅವರ್ಸ್ಗೆ ಅಂತ ಲಾಕರ್ ಸಿಗುತ್ತೆ. ಸೊ ನಿಮ್ಮ ಲಗೇಜ್ನೆಲ್ಲ ಲಾಕರಲ್ಲಿ ಇಡಬಹುದು. ಮತ್ತು ನಿಮಗೆ ಫ್ರೆಶ್ ಅಪ್ ಆಗೋಕ್ಕೆ ಹಾಟ್ ವಾಟರ್ ಎಲ್ಲನೂ ಸಿಗುತ್ತೆ. ಅದು ಇಲ್ಲ ಅಂದರೆ ಅಲ್ಲಿ ನಿಯರ್ ಬೈ ಸುಮಾರು ಮನೆಗಳಿದೆ. ಸೊ ಅವರು ಅವ್ರ ಮನೆಗಳಿಗೆ ಕರ್ಕೊಂಡೋಗಿ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಿಮಗೆ ಫ್ರೆಶ್ ಅಪ್ ಆಗೋಕ್ಕೆ ಜಾಗ ಮತ್ತು ಸ್ನಾನ ಮಾಡೋಕ್ಕೆ ಬಿಸಿನೀರೆಲ್ಲ ಕೊಡ್ತಾರೆ. ಬೈ ಚಾನ್ಸ್ ನೀವು ಲಗೇಜ್ ಇಡಬೇಕು ಅಂದರೆ 150 ಚಾರ್ಜ್ ಮಾಡ್ತಾರೆ. ನೈಟ್ ಗಂಟ ನೀವು ಲಗೇಜ್ನೂ ಇಡಬಹುದು. ಈ ಫೆಸಿಲಿಟಿ ಕೂಡ ಅಲ್ಲಿದೆ. ನೀವು ಮಂತ್ರಾಲಯಗೆ 1 ಡೇ ಟ್ರಿಪ್ ಆರಾಮಾಗಿ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ. 1 ಡೇಯಲ್ಲಿ ನೀವು ಆರಾಮಾಗಿ ಮಂತ್ರಾಲಯನೂ ಕವರ್ ಮಾಡ್ಬೋದು. ಅದರಲ್ಲಿ ನಿಯರ್ ಬೈ ಪ್ಲೇಸಸ್ ಅಂದರೆ 5 to 6 ಪ್ಲೇಸಸ್ ನೀವು ಆರಾಮಾಗಿ ಒಂದೇ ದಿನದಲ್ಲಿ ಕವರ್ ಮಾಡಿ ಕೂಡ ನಿಮ್ಮ ಹತ್ರ 2 to 4 hours ಆಫ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ಇನ್ನೂ ನೀವು ಫ್ರೀ ಆಗಿದ್ದರೆ ರಥೋತ್ಸವ ನೋಡ್ಬೋದು, ರಾಯರದು ಮತ್ತೆ ದರ್ಶನವೂ ಮಾಡಬಹುದು. ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ ಬಂದರೆ ಮಂತ್ರಾಲಯ ಮುಂದೆನೇ ನಿಮಗೆ ಸುಮಾರು ಜನ ಸಿಗ್ತಾರೆ. ಸೊ ಶೇರಿಂಗ್ ಆಟೋದಲ್ಲಿ ನೀವು ಹೋಗ್ಬೋದು. ಪರ್ ಪರ್ಸನ್ 150 ರೂಪೀಸ್ ಆಗಿರುತ್ತೆ. ಬೈ ಚಾನ್ಸ್ ನಿಮಗೆ ಪರ್ಸ್ನಲ್ ಆಟೋ ಬೇಕು, ಬರೀ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಫ್ರೆಂಡ್ಸ್ ಹೋಗ್ತೀವಿ ಅಂತ ಹೇಳಿದ್ರೆ
ಅವರು 1200 to 1300 ಚಾರ್ಜ್ ಮಾಡ್ತಾರೆ ಓವರ್ ಆಲ್. ಸೊ ಅದರಲ್ಲಿ ಏನು ಮಾಡ್ತಾರೆ ಅಂದರೆ 150 ಶೇರಿಂಗ್ ಆಟೋ ಇಲ್ಲ ಪರ್ಸ್ನಲ್ ನೀವು ಆಟೋ ತೊಗೊಂಡ್ರು 2.5 hours ಟೈಮ್ ಇರುತ್ತೆ ನಿಮಗೆ. ಸೊ ಆ 2.5 hours ಟೈಮಲ್ಲಿ ನಿಮಗೆ ಎಲ್ಲ 5 ಪ್ಲೇಸಸ್ ನಿಯರ್ ಬೈ ತೋರಿಸ್ತಾರೆ, ಟೈಮು ಕೊಡ್ತಾರೆ, ಅರ್ಜೆಂಟ್ ಏನೂ ಮಾಡಲ್ಲ. ಆರಾಮಾಗಿ ಎಲ್ಲ ಪ್ಲೇಸಸ್ ನೀವು ನೋಡಿಕೊಂಡು ವಾಪಸ್ ಮತ್ತೆ ಮಂತ್ರಾಲಯಗೆ ತೊಗೊಬಂದು ನಿಮ್ಮನ್ನ ಬಿಡ್ತಾರೆ. ನೈಟಲ್ಲಿ ನಮಗೆ ಕಂಪ್ಲೀಟ್ ರಥೋತ್ಸವ ಸಿಕ್ತು. ನೈಟ್ ಟೈಮಲ್ಲಿ ಮಂತ್ರಾಲಯ ಅಟ್ಮಾಸ್ಫಿಯರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಡೇ ಟೈಮ್ ಕ್ರೌಡ್ ಮೂಮೆಂಟ್ ನಾಯ್ಸ್ ಇದ್ದರೆ ನೈಟಲ್ಲಿ ಸ್ವಲ್ಪ ಕಾಮ್ ಆಗಿರುತ್ತೆ. ಡಿವೋಷ್ನಲ್ ಫೀಲಿಂಗ್ ಇನ್ನೂ ಜಾಸ್ತಿ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಭಕ್ತರ ಮಧ್ಯೆ ಒಂದು ಬ್ಯೂಟಿಫುಲ್ ಬಿಲೀಫ್ ಇದೆ, ರಾಯರು ರಾತ್ರಿ ಕ್ಷೇತ್ರದಲ್ಲಿ ಸಂಚರಿಸ್ತಾರೆ ಅಂತ. ಸೊ ತುಂಬ ಭಕ್ತರು ರಾತ್ರಿ ಇಲ್ಲೇ ವಿಶ್ರಾಂತಿ ಪಡಿತಾರೆ, ಇಲ್ಲೇ ಮಲಗಿ ಬೆಳಗ್ಗೆದ್ದು ಹೋಗ್ತಾರೆ. ತುಂಬ ಜನ ಭಕ್ತರಿಗೆ ರಾಯರು ಸಂಚರಿಸ್ತಾ ಇರೋದು ಅನುಭವನೂ ಆಗಿದೆ. ರಾಯರು ತುಂಬ ಜನರ ಕನಸಲ್ಲೂ ಕೂಡ ಬಂದಿದ್ದಾರೆ, ಕನಸಲ್ಲೂ ಕಾಣಿಸ್ಕೊಂಡಿದ್ದಾರೆ. ನೀವು ಮಂತ್ರಾಲಯದಲ್ಲಿದ್ದು ರಾಯರನ್ನ ಭಕ್ತಿಯಿಂದ ಬೇಡ್ಕೊಂಡ್ರೆ ಅವ್ರ ಕನಸೆಲ್ಲ ಬರ್ತಾರೆ ಅನ್ನೋ ನಂಬಿಕೆಯೂ ಇದೆ. ನೆಕ್ಸ್ಟ್ ಪಾರ್ಟಲ್ಲಿ ಬಿಚ್ಚಾಲೆ, ತುಂಗಭದ್ರಾ ರಿವರ್ ಮತ್ತು ನಿಯರ್ ಬೈ ಪ್ಲೇಸಸ್ ಎಲ್ಲನೂ ಕವರ್ ಮಾಡೋಣ. ನಿಮಗೆ ಮಂತ್ರಾಲಯ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದರೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಡೆಫಿನೆಟ್ಲಿ ಸೇವ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಆಲ್ರೆಡಿ ಮಂತ್ರಾಲಯಕ್ಕೆ ಹೋಗಿದ್ದರೆ ರಾಯರ ಜೊತೆ ನಿಮ್ಮ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಏನು ಅಂತ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಕೂಡ ಓದೋಕ್ಕೆ ತುಂಬ ಇಷ್ಟಪಡ್ತೀನಿ. ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಅನುಗ್ರಹ ನಮ್ಮ ಮೇಲೆ ಇರಲಿ ಮತ್ತು ನಿಮ್ಮ ಮೇಲೂ ಕೂಡ ಇರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಿಚ್ಚಾಲೆ, ತುಂಗಭದ್ರಾ ಮತ್ತು ಮಂತ್ರಾಲಯ ಶಾಪಿಂಗ್ ಜೊತೆ ಸಿಗೋಣ. ಅಂಟಿಲ್ ದೆನ್ ರಾಯರ ಬ್ಲೆಸ್ಸಿಂಗ್ ಆಲ್ವೇಸ್ ನಿಮ್ಮ ಮೇಲಿರಲಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.